ಓಂ ಶರವಣಾಭವಾಯ ನಮಃ. ಬ್ರಹ್ಮಾಂಡದ ಗ್ರಹಗಳ ಚಲನೆ ಕೆಲವೊಮ್ಮೆ ಊಹೆಗೂ ನಿಲುಕದ ಭೀಕರ ಸತ್ಯಗಳನ್ನು ತೆರೆದಿಡುತ್ತೆ. 2026ನೇ ವರ್ಷದಲ್ಲಿ ವೃಶ್ಚಿಕ ರಾಶಿಯವರ ಜೀವನದಲ್ಲಿ ಇದುವರೆಗೆ ಯಾರೂ ಊಹಿಸದ, ಕಂಡರಿಯದ ಒಂದು ಅತಿದೊಡ್ಡ ಸತ್ಯ ಬಯಲಾಗಲಿದೆ. ಇದು ಕೇವಲ ಒಂದು ಸಾಧಾರಣ ಭವಿಷ್ಯವಾಣಿಯಲ್ಲ. ಇದು ಕಣ್ಣಿಗೆ ಕಟ್ಟಿದ ಸುಳ್ಳಿನ ಪರದೆಯನ್ನ ಹರಿದುಹಾಕಿ ಇಡೀ ಜೀವನದ ದಿಕ್ಕನ್ನೇ ಸಂಪೂರ್ಣವಾಗಿ ಬದಲಾಯಿಸುವ ಒಂದು ಅಗಾಧವಾದ ಶಕ್ತಿ. ಬ್ರಹ್ಮಾಂಡ ಕಳುಹಿಸುತ್ತಿರುವ ಈ ರಹಸ್ಯ ಸಂದೇಶವನ್ನ ನಿರ್ಲಕ್ಷ್ಯ ಮಾಡಿದರೆ ಮುಂದೆ ಎದುರಾಗಬಹುದಾದ ಅತಿದೊಡ್ಡ ಆಘಾತದಿಂದ ಪಾರಾಗುವ ಸುವರ್ಣಾವಕಾಶವನ್ನ ಕಳೆದುಕೊಂಡಂತೆ. ಹಾಗಾದ್ರೆ ಆ ದೊಡ್ಡ ಸತ್ಯವಾದರೂ ಏನು? ಜಗತ್ತು ಸದಾಕಾಲ ವೃಶ್ಚಿಕ ರಾಶಿಯವರನ್ನ ಬಹಳ ಕ್ರೂರಿಗಳು, ಸೇಡು ತೀರಿಸ್ಕೊಳ್ಳೋರು ಅಂತಾನೆ ತಪ್ಪಾಗಿ ಭಾವಿಸುತ್ತೆ. ಆದರೆ ಈ ವಿಶ್ಲೇಷಣೆಯ ಪ್ರಕಾರ ಈ ಸೇಡಿನ ಸ್ವಭಾವ ಕೇವಲ ಕೋಪದಿಂದ ಹುಟ್ಟಿದ್ದಲ್ಲ. ಅತ್ಯಂತ ಮೃದುವಾದ, ಸೂಕ್ಷ್ಮವಾದ ತಮ್ಮ ಭಾವನಾತ್ಮಕ ಹೃದಯವನ್ನ ಮತ್ತೊಂದು ಮಹಾದ್ರೋಹದಿಂದ ರಕ್ಷಿಸಿಕೊಳ್ಳಲು ಅವರು ಕಟ್ಟಿಕೊಂಡಿರುವ ಒಂದು ಭದ್ರವಾದ ಕೋಟೆಯದು. ನಂಬಿದವರನ್ನೇ ಪ್ರಾಣವನ್ನೇ ಕೊಟ್ಟರೂ ಪ್ರತಿಯಾಗಿ ಸಿಕ್ಕಿಂದು ಕೇವಲ ಕಣ್ಣೀರು ಅನ್ನೋ ಆಳವಾದ ನೋವು ವೃಶ್ಚಿಕ ರಾಶಿಯವರ ಮನಸ್ಸಿನಲ್ಲಿ ಈಗಲೂ ಹಸಿರಾಗಿದೆ. ಆದ್ರೆ ಒಂದು ವಿಷಯ ಗೊತ್ತಾ? ಇಲ್ಲಿ ನಿಜವಾದ ಸತ್ಯ ಶುರುವಾಗುತ್ತೆ. ಮುಂಬರುವ ದಿನಗಳಲ್ಲಿ ನಡೆಯಲಿರುವ ಅಗಾಧವಾದ ಗ್ರಹಗಳ ಬದಲಾವಣೆ ವೃಶ್ಚಿಕ ರಾಶಿಯವರ ಈ ಎಲ್ಲಾ ನೋವುಗಳಿಗೆ ಒಂದು ಅಂತಿಮ ಸ್ಪಷ್ಟ ಉತ್ತರವನ್ನು ನೀಡಲಿದೆ. ಆ ಅದ್ಭುತ ಬದಲಾವಣೆಗಳ ಒಳಗೆ ಕಾಲಿಡುವ ಮುನ್ನ ದಯವಿಟ್ಟು ಕಮೆಂಟ್ ವಿಭಾಗದಲ್ಲಿ ಇಷ್ಟದ ದೇವರ ಹೆಸರನ್ನ ಕಮೆಂಟ್ ಮಾಡಿ. ಇದರಿಂದ ಬ್ರಹ್ಮಾಂಗದ ಧನಾತ್ಮಕ ಶಕ್ತಿ ಸದಾ ಜೊತೆಗಿರುತ್ತೆ. ಈಗ ಆ ನಿಗೂಢ ಸಮಯದತ್ತ ಗಮನ ಹರಿಸೋಣ. ಜ್ಯೇಷ್ಠ ಅಧಿಕ ಮಾಸ. ಇದು ಕೇವಲ ಒಂದು ಕ್ಯಾಲೆಂಡರ್ ದಿನಾಂಕ ಅಲ್ಲ, ಇದೊಂದು ಕರಾಳ ಅಧ್ಯಾಯ. ಮೇ 17ರಿಂದ ಜೂನ್ 15, 2026ರವರೆಗೆ ಸಂಭವಿಸಲಿರುವ ಈ ಜ್ಯೇಷ್ಠ ಅಧಿಕ ಮಾಸ ಒಂದು ನಿಗೂಢ ಆಧ್ಯಾತ್ಮಿಕ ನಿಶ್ಚಲತೆಯ ಸಮಯ. ಈ ಸಮಯದಲ್ಲಿ ವೃಶ್ಚಿಕ ರಾಶಿಯವರ ಕಣ್ಣಿಗೆ ಕಟ್ಟಿದ್ದ ಸುಳ್ಳಿನ ಪರದೆ ಕೊನೆಗೂ ಕಳಚಿಬಿಡುತ್ತೆ. ಯಾರನ್ನ ಸರ್ವಸ್ವಾಂತ ನಂಬಿದ್ರೋ ಅಂತಹ ಆಪ್ತರೇ ಬೆನ್ನಿಂದೆ ಆಡುತ್ತಿದ್ದ ಆಟಗಳು ಸಂಪೂರ್ಣವಾಗಿ ಬಯಲಾಗಲಿವೆ. ಈ ದೃಶ್ಯಗಳನ್ನ ಕಂಡು ತೀವ್ರ ಆಘಾತವಾಗಬಹುದು. ಆದ್ರೆ ಬ್ರಹ್ಮಾಂಡ ಒಳಿತಿಗಾಗಿಯೇ ಈ ಕಹಿ ಸತ್ಯವನ್ನ ಕಣ್ಣು ಮುಂದೆ ತಂದಿಡುತ್ತಿದೆ. ಈ ಅವಧಿಯಲ್ಲಿ ಯಾವುದೇ ಲೌಕಿಕ ನಿರ್ಧಾರಗಳನ್ನು ತೆಗೆದುಕೊಳ್ಳದೆ ಕೇವಲ ಸಾಕ್ಷಿಭೂತರಾಗಿ ಸಂಪೂರ್ಣ ಮೌನ ವಹಿಸುವುದು ಅತ್ಯಂತ ಬುದ್ಧಿವಂತಿಕೆಯ ಹೆಜ್ಜೆಯಾಗುತ್ತೆ. ಈಗ ಇನ್ನೊಂದು ವಿಚಾರ. ವೃಶ್ಚಿಕ ರಾಶಿಯವರ ಮನಸ್ಸಿನಲ್ಲಿ ಸದಾಕಾಲ ಕಾಡುತ್ತಿರುವ ಆ ನಿಗೂಢ ಆತಂಕದ ಹಿಂದಿನ ನೈಜ ರಹಸ್ಯವೇನು ಅನ್ನೋದು ಗೊತ್ತೇ? ಮನೆಯಲ್ಲಿ ಎಲ್ಲವೂ ಚೆನ್ನಾಗಿದ್ರೂ ಸಹ ಯಾವುದೋ ಒಂದು ರೀತಿಯ ಅಭದ್ರತೆ, ಏನೋ ಒಂದು ಅಪೂರ್ಣತೆಯ ಭಾವನೆ ಒಳಗೊಳಗೆ ಕೊರೆಯುತ್ತಿರುತ್ತೆ. ಇದಕ್ಕೆ ಅಸಲಿ ಕಾರಣ ಏನ್ ಗೊತ್ತಾ? ಇದಕ್ಕೆ ಮೂಲ ಕಾರಣವೇ 4ನೇ ಮನೆಯಲ್ಲೇ ಕುಳಿತಿರುವ ಮಾಯಾವಿ ರಾಹು. ಕೌಟುಂಬಿಕ ಸುಖವನ್ನ ಕೆಡಿಸಲು ಮತ್ತು ಮನಸ್ಸಿನಲ್ಲಿ ಅಶಾಂತಿಯನ್ನು ಸೃಷ್ಟಿಸಲು ಈತ ಸದಾ ಸಂಚು ಹೂಡುತ್ತಿರುತ್ತಾನೆ. ರಾಹುವಿನ ಈ ಮಾಯಾಜಾಲ ಕಣ್ಣಿಗಳಿಗೆ ಸುಳ್ಳು ಭರವಸೆಗಳ ಪರದೆಯನ್ನ ಎಳೆದು ಅನಿರೀಕ್ಷಿತವಾಗಿ ಆಸ್ತಿ ಅಥವಾ ವಾಹನಗಳ ಮೇಲೆ ಭಾರೀ ಖರ್ಚು ಮಾಡುವಂತೆ ಪ್ರೇರೇಪಿಸುತ್ತೆ. ಕಣ್ಣು ಮುಚ್ಚಿ ಯಾರನ್ನೂ ನಂಬಬಾರದು ಅನ್ನೋ ಕಠಿಣ ಸತ್ಯವನ್ನ ಕಲಿಸದಕ್ಕಾಗಿಯೇ ರಾಹು ಈ ಬಗೆಯ ಶೂನ್ಯತೆಯನ್ನ ಸೃಷ್ಟಿಸುತ್ತಿದ್ದಾನೆ. ಕೆಲಸದ ಸ್ಥಳದಲ್ಲೂ ಪರಿಸ್ಥಿತಿ ಏನು ಭಿನ್ನವಾಗಿರೋದಿಲ್ಲ. 10ನೇ ಮನೆಯಲ್ಲಿರುವ ಕೇತುಗ್ರಹ ವೃತ್ತಿಜೀವನದಲ್ಲಿ ತೀವ್ರವಾದ ವೈರಾಗ್ಯ ಭಾವನೆಯನ್ನ ಹುಟ್ಟುಹಾಕ್ತಾನೆ. ಉದ್ಯೋಗದ ಸ್ಥಳದಲ್ಲಿ ನಡೆಯುವ ರಾಜಕೀಯಗಳು, ಆ ಸುಳ್ಳು ಪ್ರಶಂಸೆಗಳನ್ನ ಕಂಡು ತೀವ್ರವಾದ ಜುಗುಪ್ಸೆ ಉಂಟಾಗತ್ತೆ. ಕೇವಲ ಹಣಕ್ಕಾಗಿ ಬೇರೆಯವರ ಹತೋಟಿಯಲ್ಲಿ ಕೆಲಸ ಮಾಡಲು ವೃಶ್ಚಿಕ ರಾಶಿಯವರ ಸ್ವಾಭಿಮಾನಿ ಮನಸ್ಸು ಒಪ್ಪೋದಿಲ್ಲ. ಬದಲಾಗಿ ಈ ಲೌಕಿಕ ಜಗತ್ತಿನ ಗದ್ದಲಗಳಿಂದ ದೂರ ಸರಿದು ನಿಜವಾದ ಆಂತರಿಕ ಶಾಂತಿಯ ಕಡೆಗೆ ಮನಸ್ಸು ವಾಲುತ್ತೆ. ಆದರೆ ಇಲ್ಲಿ ಒಂದು ದೊಡ್ಡ ಪ್ರಶ್ನೆ ಮೂಡುತ್ತೆ. ಇದು ವೃತ್ತಿಜೀವನದ ಅಂತ್ಯವೇ ಅಥವಾ ನೈಜ ಶಕ್ತಿಯ ಉದಯವೇ? ಖಂಡಿತವಾಗಿಯೂ ಈ ವೃತ್ತಿಪರ ಒಂಟಿತನ ವೃಶ್ಚಿಕ ಜಾತಕರನ್ನ ಕುಗ್ಗಿಸಲು ಬಂದಿಲ್ಲ. ಬದಲಿಗೆ ಅವರ ನೈಜ ಸಾಮರ್ಥ್ಯಕ್ಕೆ ತಕ್ಕಂತೆ ಸ್ವತಂತ್ರವಾದ ಹೊಸ ಮಾರ್ಗವನ್ನ ಕಂಡುಕೊಳ್ಳಲು ಬ್ರಹ್ಮಾಂಡವೇ ರೂಪಿಸಲು ಒಂದು ಅದ್ಭುತ ದಿವ್ಯ ಯೋಜನೆ ಇದು. ಮುಂದೆ ಎದುರಾಗುವುದು ಒಂದು ನಿಜವಾದ ಅಗ್ನಿಪರೀಕ್ಷೆಯ ಕಾಲ. ಶನಿ ಮತ್ತು ಮಂಗಳರ ಯುತಿ. ಮೇ 2026ರ ಆರಂಭಿಕ ದಿನಗಳಲ್ಲಿ ಬೆಂಕಿಯ ಜ್ವಾಲೆಯಾದ ಮಂಗಳ ಮತ್ತು ತಣ್ಣನೆಯ ಕಠಿಣ ಬಂಡೆಯಾದ ಶನಿದೇವ ಒಟ್ಟಿಗೆ ಸೇರಲಿದ್ದಾರೆ. ಈ ಉಗ್ರ ಸಂಯೋಗ ಶಿಕ್ಷಣ, ಪ್ರೇಮ ವಿಚಾರ ಹಾಗೂ ಹೂಡಿಕೆಗಳಲ್ಲಿ ದಿಢೀರ್ ಅಡೆತಡೆಗಳನ್ನು ತರಲಿದೆ. ಆದರೆ ವೃಶ್ಚಿಕ ರಾಶಿಯವರ ರಕ್ತದಲ್ಲೇ ಒಂದು ಹೋರಾಡುವ ಗುಣವಿದೆ. ಸವಾಲುಗಳಿಗೆ ಹೆದರಿ ಓಡಿ ಹೋಗುವುದು ಅವರ ಜಾಯಮಾನವೇ ಅಲ್ಲ. ಕೊನೆಯ ಉಸಿರಿರುವವರೆಗೂ ಹೋರಾಡುವ ವೀರ ಯೋಗಿಗಳು ಅವರು. ಈ ಕಠಿಣ ಗ್ರಹಗಳ ಯುತಿಯ ಅಗ್ನಿಪರೀಕ್ಷೆಯನ್ನ ಒಮ್ಮೆ ಗೆದ್ರೆ ಆಮೇಲೆ ಅವರನ್ನು ತಡೆಯುವ ಶಕ್ತಿ ಈ ಜಗತ್ತಿನಲ್ಲಿ ಯಾರಿಗೂ ಇರೋದಿಲ್ಲ. ಆದ್ರೆ ಇಷ್ಟೆಲ್ಲ ಕಷ್ಟಗಳ ಕತ್ತಲೆಯ ರಸ್ತೆಯನ್ನ ದಾಟಿದ ನಂತರ ಕೊನೆಗೂ ಬ್ರಹ್ಮಾಂಡ ಮುಖ ನೋಡಿ ನಕ್ಕಾಗ ಏನಾಗತ್ತೆ ಅಂತ ಗೊತ್ತಾ?
ಈ ಎಲ್ಲ ನೋವುಗಳನ್ನು ನಿವಾರಿಸಲು ಒಂದು ಅತ್ಯಂತ ಭವ್ಯವಾದ, ಎಲ್ಲವನ್ನೂ ಗುಣಪಡಿಸುವ ದಿವ್ಯ ಜ್ಯೋತಿಯೊಂದು ಕಾಯ್ತಿದೆ. ಇಲ್ಲಿಂದ ಶುರುವಾಗತ್ತೆ ಜೀವನದ ಸುವರ್ಣ ತಿರುವು, ಅದೇ ಗುರುವಿನ ದಿವ್ಯ ಪ್ರವೇಶ. ಮೇ 26 ಅಥವಾ ಜೂನ್ 2ರ ಸುಮಾರಿಗೆ ಗುರು ತನ್ನ ಉಚ್ಚ ರಾಶಿಯಾದ ಕಟಕಕ್ಕೆ ಪ್ರವೇಶಿಸಿ 9ನೇ ಮನೆಯನ್ನ ವೀಕ್ಷಿಸ್ತಾನೆ. ಇದುವರೆಗೆ ದಾಂಪತ್ಯದಲ್ಲಿ ಮೂಡಿದ್ದ ತೀವ್ರ ಬಿರುಕುಗಳು, ಕಹಿ ಕಲಹಗಳು ಸಂಪೂರ್ಣವಾಗಿ ಶಾಂತವಾಗಲಿವೆ. ಕಳೆದು ಹೋಗಿದ್ದ ನಂಬಿಕೆ, ಆಳವಾದ ಭಾವನಾತ್ಮಕ ಬಾಂಧವ್ಯ ಮತ್ತೆ ಚಿಗುರೊಡೆಯುತ್ತೆ. ಸಂತಾನ ನಿರೀಕ್ಷೆಯಲ್ಲಿರೋರಿಗೆ ಹೊಸ ಜೀವದ ಆಗಮನವಾಗಬಹುದು ಮತ್ತು ತಂದೆಯ ಸಮಾನರಾದವರಿಂದ ಸಿಗುವ ದಿವ್ಯ ಮಾರ್ಗದರ್ಶನದಿಂದ ಜೀವನದಲ್ಲಿ ಒಂದು ಸುಂದರವಾದ ಮರುಜನ್ಮದ ಅನುಭವವೇ ಆಗಲಿದೆ. ಈಗ 2026ನೇ ವರ್ಷದ ಆ ಅದ್ಭುತ ಕಾಲಘಟ್ಟವನ್ನು ಒಮ್ಮೆ ಕಣ್ಮುಂದೆ ತಂದುಕೊಳ್ಳೋಣ. ಮೇ ತಿಂಗಳ ಆರಂಭದಲ್ಲಿ ಶನಿ ಮತ್ತು ಮಂಗಳರ ಕಠಿಣ ಅಗ್ನಿ ಪರೀಕ್ಷೆ, ನಂತರ ಮಧ್ಯಭಾಗದಲ್ಲಿ ಅಧಿಕ ಮಾಸವು ಕರಾಳ ಸತ್ಯಗಳನ್ನು ಪರಿಚಯಿಸುತ್ತೆ. ಜೂನ್ ತಿಂಗಳಿನ ಬರುವ ಗುರುವಿನ ದಿವ್ಯ ಪ್ರವೇಶ ಎಲ್ಲಾ ಗಾಯಗಳನ್ನು ವಾಸಿ ಮಾಡುತ್ತೆ ಮತ್ತು ಡಿಸೆಂಬರ್ ವೇಳೆಗೆ ರಾಹುವಿನ ಪ್ರವೇಶ ಒಂದು ಸುವರ್ಣ ಯುಗವನ್ನೇ ಸೃಷ್ಟಿಸುತ್ತೆ. ಇದು ಕೇವಲ ಬದಲಾವಣೆಯಲ್ಲ, ಇದೊಂದು ಭವ್ಯವಾದ, ಯಾರೂ ಊಹಿಸದಂತಹ ಕ್ಯಾಮ್ಬ್ಯಾಕ್ ಕತೆ. ಈಗ ಪರದೆಯ ಮೇಲಿರುವ ಕೋಷ್ಟಕವನ್ನು ಒಮ್ಮೆ ಸೂಕ್ಷ್ಮವಾಗಿ ಗಮನಿಸಿ. ಇದು ಕೇವಲ ಭಾವನಾತ್ಮಕ ಮಾತುಗಳಲ್ಲ, ಬದಲಾಗಿ ನಿಖರವಾದ ಜ್ಯೋತಿಷ್ಯ ದತ್ತಾಂಶಗಳಿಂದ ರೂಪಿತವಾದ ನೈಜ ಚಿತ್ರಣ. ಅಧಿಕ ಮಾಸದ ನಿಗೂಢ ಶಕ್ತಿ, ಗುರುವಿನ ದಿವ್ಯ ದೃಷ್ಟಿ ಹಾಗೂ ಶನಿ ಮಂಗಳರ ಯುತಿ ಇವೆಲ್ಲವೂ ವೃಶ್ಚಿಕ ರಾಶಿಯವರ ಜೀವನದ ಹಾದಿಯನ್ನ ಹೇಗೆ ರೂಪಿಸಲಿವೆ ಅನ್ನೋದನ್ನ ಈ ಗ್ರಹಗಳ ಸಂಚಾರ ಸ್ಪಷ್ಟವಾಗಿ ತೋರಿಸ್ತಿದೆ. ಇದು ಬ್ರಹ್ಮಾಂಡವೇ ಸ್ವತಃ ಬರೆದಿರುವ ನೇರವಾದ ನಕ್ಷೆ. ಯಾರಾದ್ರೂ ವೃಶ್ಚಿಕ ರಾಶಿಯವರನ್ನ ಕೆಣಕಿದ್ರೆ, ನಿರ್ಲಕ್ಷಿಸಿದ್ರೆ ಅಥವಾ ನೋಯಿಸಿದ್ರೆ ಅವರು ತಕ್ಷಣವೇ ರುಚ್ಚಿಗೆದ್ದು ಕಿರುಚಾಡೋದಿಲ್ಲ. ಬದಲಿಗೆ ಅವರ ಮೌನವೇ ಎದುರಾಳಿಯಲ್ಲಿ ನಡುಕ ಹುಟ್ಟಿಸುತ್ತೆ. ತಮಗಾದ ಅವಮಾನವನ್ನೇ ಇಂಧನವನ್ನಾಗಿ ಬಳಸ್ಕೊಂಡು ಯಶಸ್ಸಿನ ಅತ್ಯುನ್ನತ ಶಿಖರವನ್ನ ಏರ್ತಾರೆ. ಸಮಾಜದಲ್ಲಿ ಅವರು ಎಷ್ಟು ಎತ್ತರಕ್ಕೆ ಬೆಳೀತಾರೆ ಅಂದ್ರೆ ಹಿಂದೆ ಅವರನ್ನ ನೋಯಿಸಿದವರೇ ನಾಚಿಕೆಯಿಂದ ತಲೆ ತಗ್ಗಿಸುವಂತಾಡುತ್ತೆ. ಇದೇ ವೃಶ್ಚಿಕ ರಾಶಿಯವರ ಅಪ್ರತಿಮ ನಿಶ್ಶಬ್ದ ಸೇಡು. ಇನ್ನು ಡಿಸೆಂಬರ್ ತಿಂಗಳು ಬರುತ್ತಿದ್ದಂತೆ ಮಕರ ರಾಶಿಯಲ್ಲಿ ರಾಹುವಿನ ಪ್ರವೇಶದೊಂದಿಗೆ ಒಂದು ನಿಜವಾದ ಸುವರ್ಣಯುಗವೇ ಆರಂಭವಾಗಲಿದೆ. ಡಿಸೆಂಬರ್ 5, 2026ರಂದು ರಾಹು ಶನಿಯ ಒಡೆತನದ ಮಕರ ರಾಶಿಗೆ ಪ್ರವೇಶಿಸಿದಾಗ ಜೀವನದ ಅಂತಿಮ ಮತ್ತು ವಿಜಯಶಾಲಿಯಾದ ಹೊಸ ಅಧ್ಯಾಯ ಶುರುವಾಗುತ್ತೆ. ಈ ಸುವರ್ಣ ಯುಗದಲ್ಲಿ ತೆಗೆದುಕೊಳ್ಳುವ ಪ್ರತಿಯೊಂದು ಧೈರ್ಯದ ನಿರ್ಧಾರಗಳು ಅಪಾರವಾದ ಯಶಸ್ಸನ್ನ ತಂದುಕೊಡುತ್ತವೆ. ವೃತ್ತಿಪರ ಮಹತ್ವಾಕಾಂಕ್ಷೆ ಭಾರೀ ಪ್ರಮಾಣದಲ್ಲಿ ಹೆಚ್ಚಾಗಿ ಅಪಾರವಾದ ಧನಲಾಭವಾಗುತ್ತೆ. ಇದುವರೆಗೆ ಮೂಲೆಗುಂಪಾಗಿದ್ದವರು ಉನ್ನತ ಹುದ್ದೆಗಳನ್ನು ಅಲಂಕರಿಸಲಿದ್ದಾರೆ ಮತ್ತು ಸಮಾಜದಲ್ಲಿ ಅತ್ಯುನ್ನತವಾದ ಮನ್ನಣೆ, ಗೌರವಗಳು ಲಭ್ಯವಾಗಲಿವೆ. ಆದರೆ ಇಷ್ಟೆಲ್ಲ ಭವ್ಯವಾದ ಭವಿಷ್ಯವನ್ನ ಸುರಕ್ಷಿತವಾಗಿ ಕಾಪಾಡಿಕೊಳ್ಳಲು ಏನು ಮಾಡಬೇಕು ಅನ್ನೋ ಪ್ರಶ್ನೆ ಕಾಡ್ತಿದ್ಯಾ? ಉಳಿದುಕೊಂಡಿರುವ ಯಾವುದೇ ಸಣ್ಣಪುಟ್ಟ ನಕಾರಾತ್ಮಕ ಗ್ರಹಗಳ ಪ್ರಭಾವವನ್ನು ಸಂಪೂರ್ಣವಾಗಿ ನಾಶಪಡಿಸಲು ಕೆಲವು ಸರಳ ಹಾಗೂ ಅತ್ಯಂತ ಶಕ್ತಿಶಾಲಿ ಆಧ್ಯಾತ್ಮಿಕ ಪರಿಹಾರಗಳನ್ನು ಪಾಲಿಸಲೇಬೇಕಾಗತ್ತೆ. ಈ ಕಠಿಣ ದಿನಗಳಲ್ಲಿ ಮಾನಸಿಕ ಸ್ಥಿರತೆಯನ್ನ ಕಾಯ್ದುಕೊಳ್ಳಲು ದಿನನಿತ್ಯ ಆಂಜನೇಯ ಸ್ವಾಮಿಗೆ ಪ್ರಾರ್ಥನೆ ಸಲ್ಲಿಸಿ ಮತ್ತು ತುಪ್ಪದ ದೀಪವನ್ನ ಬೆಳಗಿಸಬೇಕು. ರಾಹು ಮತ್ತು ಕೇತುಗಳ ಪೀಡೆಯನ್ನ ನಿವಾರಿಸಲು ಮಂತ್ರಗಳನ್ನ 108 ಬಾರಿ ಜಪಿಸುವುದು ಅತ್ಯುತ್ತಮ. ಪ್ರತಿ ಶನಿವಾರ ಅಗತ್ಯವಿರುವವರಿಗೆ ಕಪ್ಪು ವಸ್ತುಗಳನ್ನ ದಾನ ಮಾಡಿ ಹಾಗೂ ಅತಿ ಮುಖ್ಯವಾಗಿ ಜ್ಯೇಷ್ಠ ಅಧಿಕ ಮಾಸದ ಅವಧಿಯಲ್ಲಿ ಸಂಪೂರ್ಣ ಸಾತ್ವಿಕ ಆಹಾರವನ್ನೇ ಸೇವಿಸಬೇಕು. ಈ ಸರಳವಾದ ಶಾಸ್ತ್ರೋಕ್ತ ಪರಿಹಾರಗಳು ಕ್ರೂರ ದೃಷ್ಟಿಯನ್ನ ದಿವ್ಯ ರಕ್ಷಾ ಕವಚವಾಗಿ ಪರಿವರ್ತಿಸುತ್ತವೆ. ಬ್ರಹ್ಮಾಂಡದ ಈ ಎಲ್ಲಾ ದಿವ್ಯಶಕ್ತಿಗಳು ಕೊನೆಗೂ ವೃಶ್ಚಿಕ ರಾಶಿಯವರನ್ನ ಉತ್ತುಂಗಕ್ಕೆ ಕೊಂಡೊಯ್ಯಲು ಸಜ್ಜಾಗಿವೆ. ಆದರೆ ಇಲ್ಲಿ ಒಂದು ಅಂತಿಮ ಪ್ರಶ್ನೆ ಕಾಡುತ್ತೆ. ಈ ಕರಾಳ ಸತ್ಯಗಳನ್ನ ಎದುರಿಸಿ ಸುಳ್ಳಿನ ಮುಖವಾಡಗಳನ್ನ ಹರಿದುಹಾಕಿ ಸುವರ್ಣಯುಗದ ಸಾಮ್ರಾಜ್ಯವನ್ನ ಆಳಲು ವೃಶ್ಚಿಕ ರಾಶಿಯವರು ನಿಜಕ್ಕೂ ಸಿದ್ಧರಿದ್ದಾರೆಯಾ? ಈ ವಿಶ್ಲೇಷಣೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಬಾಕ್ಸ್ನಲ್ಲಿ ರಾಶಿಯನ್ನ ಬರೆಯಿರಿ. ಈ ಅಮೂಲ್ಯವಾದ ರಹಸ್ಯಗಳನ್ನ ಪ್ರೀತಿಪಾತ್ರರೊಂದಿಗೆ ಶೇರ್ ಮಾಡಿ ಮತ್ತು ಇಂತಹ ಮತ್ತಷ್ಟು ನಿಗೂಢ ಮಾಹಿತಿಗಳಿಗಾಗಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ.